हेलो फ्रेंड्स ಇವತ್ತು ನಿಮಗೆ 2024 ಕರ್ನಾಟಕ ಟಿಇಟಿ ಇದು ಸೈನ್ಸ್ ಸಿಲೆಬಸ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಪೇಪರ್ 2 ಅವರದು ಏನಿದೆ ನೋಡೋಣ ಇವಾಗ ನೋಡಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಜಾಸ್ತಿ ಚೇಂಜಸ್ ಇಲ್ಲ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಏನಿದೆ ಅಂತಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ ನಂಬರ್ ಸಿಸ್ಟಮ್ ಅಂತ ಮಾತ್ರ ಕೊಟ್ಟಿದ್ರು 2023 ಪೇಪರ್ ಅಲ್ಲಿ ಆದ್ರೆ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನಂಬರ್ ಸಿಸ್ಟಮ್ ಅಲ್ಲಿ ಏನೇನು ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ಇಂಟಿಜರ್ಸ್ ರಾಷನಲ್ ನಂಬರ್ಸ್ ಈ ತರ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಫ್ರಾಕ್ಷನ್ಸ್ ಮತ್ತೆ ಡೆಸಿಮಲ್ಸ್ ಅದು ಇತ್ತು ನಿಮಗೆ ಗೊತ್ತಿದೆ ಆಲ್ರೆಡಿ 2023 ಪೇಪರ್ ಅಲ್ಲಿ 2023 ಸಿಲೆಬಸ್ ಅಲ್ಲಿ ಓಕೆ ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಅದರಲ್ಲಿ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಬೇಸಿಕ್ ಆಪರೇಷನ್ಸ್ ಕನ್ವರ್ಷನ್ಸ್ ಅಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಅದೇ ಸೇಮ್ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಸ್ತಿ ಏನು ಚೇಂಜಸ್ ಇಲ್ಲ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್ ಇದು ಕೂಡ ಇತ್ತು ನಿಮಗೆ ಡೇಟಾ ಹ್ಯಾಂಡ್ಲಿಂಗ್ ಇತ್ತು ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಏನೇನಿರುತ್ತೆ ಡೇಟಾ ಹ್ಯಾಂಡ್ಲಿಂಗ್ ಅಲ್ಲಿ ಟೈಪ್ಸ್ ಆಫ್ ಡೇಟಾ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈ ತರ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಇತ್ತು ನಿಮಗೆ 2022 ಅಲ್ಲಿ 23 ಅಲ್ಲಿ ಇವಾಗ 6th ಇಲ್ಲಿ ನೋಡಿ ಕಂಪೇರಿಂಗ್ ಕ್ವಾಂಟಿಟೀಸ್ ಇದರಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇತ್ತು ಇದರಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಇಷ್ಟು ಮಾತ್ರ ಆಡ್ ಮಾಡಿದ್ದಾರೆ ನೆಕ್ಸ್ಟ್ ಆಲ್ಜಿಬ್ರಾದಲ್ಲಿ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ ಆಪರೇಷನ್ಸ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಇದು ಕೂಡ ನಿಮಗೆ ಲಾಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಇತ್ತು ನೆಕ್ಸ್ಟ್ ಅದಾದ್ಮೇಲೆ ಏನಿದೆ ನೋಡಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅದು ಇತ್ತು ನಿಮಗೆ ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್ ಅಲ್ಲಿ HCF LCM ಇದು ನೀವು ಮೋಸ್ಟ್ ಆಫ್ ಆಲ್ ಇದೆಲ್ಲ ನಿಮಗೆ 10th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಸಿಕ್ಬಿಡುತ್ತೆ ಇದು ಪಾಲಿನಾಮಿಯಲ್ಸ್ ಇದು ಕೂಡ ನಿಮಗೆ ಇತ್ತು ಪಾಲಿನಾಮಿಯಲ್ಸ್ ಬಗ್ಗೆ ಇತ್ತು ಇಲ್ಲಿ ಟ್ರಿಗ್ನೋಮೆಟ್ರಿ ಮತ್ತೆ ಟ್ರಿಗ್ನೋಮೆಟ್ರಿಲಿ ಸೇಮ್ ಏನಿತ್ತು ಒಂದು 2 ಇಯರ್ಸ್ ಮುಂಚೆ ಅದೇ ಇದೆ ಸೇಮ್ ಸಿಲೆಬಸ್ ಇಲ್ಲಿ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ ಇದು ಕೂಡ ಇತ್ತು ಲೈನ್ಸ್ ಅಂಡ್ ಆಂಗಲ್ಸ್ ಇತ್ತು ಕೋಆರ್ಡಿನೇಟ್ ಜಿಯೋಮೆಟ್ರಿ ಇತ್ತು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ಸ್ ಕೂಡ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಇದೆಲ್ಲ ನಿಮಗೆ ಏನಿದೆ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ಸ್ ಇದು ಪೇಪರ್ 1 ಮತ್ತೆ ಪೇಪರ್ 2 ಇಬ್ರಿಗೂ ಕಾಮನ್ ಇದೆ ಸೊ ಇದು ಕೂಡ ಟ್ರಯಾಂಗಲ್ಸ್ ನಿಮಗೆ ಮುಂಚೆನೇ ಇತ್ತು ಸಿಲೆಬಸ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಇದರಲ್ಲಿ ಏನಿದೆ ಕನ್ಸ್ಟ್ರಕ್ಷನ್ ಆಫ್ ಆಂಗಲ್ಸ್ ಟ್ರಯಾಂಗಲ್ಸ್ ಸರ್ಕಲ್ಸ್ ಕ್ವಾಡ್ರಿಲ್ಯಾಟರಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ನೆಕ್ಸ್ಟ್ ಕ್ವಾಡ್ರಿಲ್ಯಾಟರಲ್ಸ್ ಕೂಡ ಇತ್ತು ನಿಮಗೆ ಏರಿಯಾ ಅಂಡ್ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು ಏರಿಯಾ ಇದ್ರದ್ದು ಏನು ಅಂತಂದ್ಬಿಟ್ಟು ಸೊ ಪೇಪರ್ 1 ಅಲ್ಲೂ ಕೇಳಿದ್ರು ಇದು ಕ್ವೆಶನ್ಸ್ ಪೇಪರ್ 2 ಅಲ್ಲೂ ಇದು ಸಿಲೆಬಸ್ ಏನು ಜಾಸ್ತಿ ಚೇಂಜಸ್ ಆಗಿಲ್ಲ ನೀವು ವರಿ ಮಾಡಬೇಕು ಅಂತಂದರೆ ಇವಾಗ ಏನು ಪ್ರಯೋಜನ ಇಲ್ಲ ವರಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಬರೀ ನೀವು ಸೈನ್ಸಿಗೆ ಸ್ವಲ್ಪ ಹೇಗೆ ಒಂದು ಸ್ಮಾರ್ಟ್ ವರ್ಕ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ನೋಡಿ ಇದರಲ್ಲಿ ಅಗೇನ್ ಸರ್ಕಲ್ಸ್ ಇದು ಕೂಡ ನಿಮಗೆ ಇತ್ತು ಸರ್ಕಲ್ಸ್ ಆಗಿರಲಿ ಇದು ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಇದೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಏನಿತ್ತು ಸಿಲೆಬಸ್ ಅದರಲ್ಲಿ ಅದೇ ಇದೆ ನೋಡಿ ಇದು 3D ಸಾಲಿಡ್ಸ್ ಕ್ಯೂಬಾಯ್ಡ್ ಸಿಲಿಂಡರ್ ಕೋನ್ ಇದೆಲ್ಲ ನಿಮಗೆ ಇತ್ತು ಓಕೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ ಇಷ್ಟು ನಿಮಗೆ ಪೇಪರ್ 2 ಮ್ಯಾಥಮೆಟಿಕ್ಸ್ ಸಿಲೆಬಸ್ ಓಕೆ ನೋಡಿ ಇವಾಗ ಇದು ಸಿಲೆಬಸ್ ಅಪ್ ಟು 12th ಸ್ಟ್ಯಾಂಡರ್ಡ್ ಅಂತ ಇದೆ ನಿಮಗೆ ಅಪ್ ಟು 12th ಸ್ಟ್ಯಾಂಡರ್ಡ್ ಅಂದಿದ ತಕ್ಷಣ ನೀವು ಫಸ್ಟ್ PUC ಸೆಕೆಂಡ್ PUC ಓದಬೇಕು ಟೆನ್ಷನ್ ತಗೊಬಾರ್ದು ಏನಕ್ಕೆ ಅಂದರೆ ನೀವು 2023-22 ಕ್ವೆಶನ್ ಪೇಪರ್ಸ್ ಅಲ್ಲೂ ನೋಡಿರ್ತೀರಾ ಅದರಲ್ಲೂ ಕೂಡ ಒಂದು PUCದು ಬಯೋಮಾಲಿಕ್ಯೂಲ್ಸ್ ಆಗಿರಲಿ ಪಾಲಿಮರ್ಸ್ ಆಗಿರಲಿ ಅಮೈನ್ಸ್ ಆಗಿರಲಿ ಅದು ಕೂಡ PUC ಇಂದಾನೆ ಕೊಡ್ತಾ ಇದ್ದಿದ್ದು ಆದರೆ ನಿಮಗೆ ಗೊತ್ತಿರಲಿಲ್ಲ ಇವಾಗ ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ನಿಮಗೆ ಮೆನ್ಷನ್ ಮಾಡಿದಾರಲ್ಲ ಅದಕ್ಕೆ ಭಯ ಆಗುತ್ತೆ ಸೊ ಇವಾಗ ಏನು ಮಾಡಬೇಕು ನೀವು ಸ್ಮಾರ್ಟ್ ವರ್ಕ್ ಅಂದರೆ ಫಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ನೀವು ಓದಕ್ಕೆ ಹೋಗಬಾರ್ದು ಏನಕ್ಕೆ ಅಂದರೆ ಫಸ್ಟ್ ಹೊಸದಾಗಿ ನೀವು ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಅಂದರೆ ಟಫ್ ಟಾಪಿಕ್ಸ್ನ ಫಸ್ಟ್ ಕವರ್ ಮಾಡ್ತಾ ಇದ್ರೆ ಓದ್ತಾ ಇದ್ರೆ ನಿಮಗೆ ಇನ್ನೂ ಟಫ್ ಅಂತ ಅನಿಸ್ತಾ ಇರುತ್ತೆ ನೋಡಿ ಇವಾಗ ಇದು ಬಯೋಮಾಲಿಕ್ಯೂಲ್ಸ್ ಇದೇನಿತ್ತು ನಿಮಗೆ 2022-23 ಅಲ್ಲೂ ಇತ್ತು ಕಾರ್ಬೋಹೈಡ್ರೇಟ್ಸ್ ಆಲ್ಡೋಸಸ್ ಮತ್ತು ಕಿಟೋಸಸ್ ಇದು ಮೋನೋಸ್ಯಾಕರೈಡ್ಸ್ ಇದು ಪಾಲಿಸ್ಯಾಕರೈಡ್ಸ್ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಸ್ಟಾರ್ಚ್ ಬಗ್ಗೆ ಸೆಲ್ಯುಲೋಸ್ ಬಗ್ಗೆ ಗ್ಲೈಕೋಜನ್ ಬಗ್ಗೆ ನಿಮಗೆ TOSS ಕ್ವೆಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ MCQs ಓಕೆ ಇದು ಒಂದು ಲಾಸ್ಟ್ ಇಯರ್ ಅದೇ ಇದು ಬಯೋಮಾಲಿಕ್ಯೂಲ್ಸ್ ಇದು ಪ್ರೋಟೀನ್ಸ್ ಬಗ್ಗೆನೂ ನಿಮಗೆ ಹೇಳ್ಕೊಟ್ಟಿದೆ ಪೆಪ್ಟೈಡ್ ಬಾಂಡ್ ಅಂದ್ರೇನು ಪಾಲಿಪೆಪ್ಟೈಡ್ಸ್ ಅಂದ್ರೇನು ಅಮೈನೋ ಆಸಿಡ್ಸ್ ಇದು ಕೂಡ ನಾನು ಇವಾಗ ಏನು ಮಾಡ್ತೀನಿ ನಿಮಗೆ ಒಂದು ಈಸಿಯಾಗಿ MCQs ಕೊಟ್ಬಿಡ್ತೀನಿ
ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಿಮಗೆ ಕೊಟ್ಟಾಗ ನೀವು ಈಸಿಯಾಗಿ ಸ್ಟಡಿ ಮಾಡ್ಕೋಬೋದು. ಅಂದರೆ ಇವಾಗ ಈ ಲೆಸನ್ಸ್ ಮೇಲೆ ನಾನು ಡೀಟೇಲಾಗಿ ಲೆಸನ್ಸ್ನ ಮಾಡ್ಕೊಂಡು ಹೋದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾನು ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಿಮಗೆ ಕೊಟ್ಬಿಡ್ತೀನಿ. ಡೋಂಟ್ ವರಿ ಅಬೌಟ್ ಕೆಮಿಸ್ಟ್ರಿ ಬಗ್ಗೆ ನಾನು ಹೇಳ್ಕೊಟ್ಬಿಡ್ತೀನಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಆದಮೇಲೆ ನೀವೇನು ಮಾಡ್ತೀರಾ ಅಂದರೆ ಇವಾಗ ಫಸ್ಟ್ ನೋಡಿ, ಇವಾಗ ಇದು ಕೂಡ ವಿಟಮಿನ್ಸ್ ಕ್ಲಾಸಿಫಿಕೇಶನ್ ಆ್ಯಂಡ್ ಫಂಕ್ಷನ್ಸ್ ಇದು ಮತ್ತು ಪಾಲಿಮರ್ಸ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೀನಿ ನಾನು. ಅದು ಕೂಡ ಇದು ಲಾಸ್ಟ್ ಇಯರ್ದೇ. ಇದು ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಪಾಲಿಮರ್ಸ್, ಯಾವುದು ಪಾಲಿಮರೈಸೇಷನ್ ಅಂದ್ರೇನು, ಮೆಥಡ್ ಆಫ್ ಪಾಲಿಮರೈಸೇಷನ್, ಪಾಲಿಥೀನ್, ಇದು ಬೇಕಲೈಟ್ ರಬ್ಬರ್, ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್. ಇನ್ನೊಂದು ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಕೂಡ ರಿಪೀಟ್ ಆಗಿದೆ. ಯಾವುದು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್, ಇದು ಕೂಡ ಒಂದು ನಿಮಗೆ ಲಾಸ್ಟ್ ಇಯರ್ದೇ ಸಿಲೆಬಸ್. ಯಾವುದು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ ಇದೆಲ್ಲ ಹೇಳ್ಕೊಟ್ಟಿದ್ದೆ ನಿಮಗೆ. ಏನು ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು, ಆ್ಯಂಟಾಸಿಡ್ಸ್, ಟ್ರ್ಯಾಂಕ್ವಿಲೈಸರ್ಸ್, ಆ್ಯಂಟಿಸೆಪ್ಟಿಕ್ಸ್, ಅನಾಲ್ಜೆಸಿಕ್ಸ್ ಇದೆಲ್ಲ ಹೇಳ್ಕೊಟ್ಟಿದೆ ನಿಮಗೆ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಇದು ಕೂಡ ಒಂದು ಆಲ್ರೆಡಿ ವಿಡಿಯೋ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್, ಇದು ಕೂಡ ವಿಡಿಯೋ ಇದೆ, ನೋಡಿದ್ದೀರಾ ನೀವು. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ನೀವು ಅಂದರೆ ಬಯೋಲಜಿಲಿ ಕ್ಲಾಸ್ 11th ಇದು ಕೂಡ ಏನಿದೆ ನೋಡಿ. ಬಯಾಲಜಿಲಿ ಜಾಸ್ತಿ ಚಾಪ್ಟರ್ಸ್ ಅಂದರೆ ಟಾಪಿಕ್ಸ್ ಚೇಂಜ್ ಆಗಿಲ್ಲ. ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಇದೆಯಲ್ಲ, ಇದು ಲಾಸ್ಟ್ ಇಯರು ಇತ್ತು. ಈ ಟಾಪಿಕ್ ಲಾಸ್ಟ್ ಇಯರು ಇತ್ತು. ಅಂದರೆ 9th ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ 9th ಇತ್ತಲ್ಲ, ಅದರದ್ದು ಅದು ಓದ್ಬಿಟ್ಟು ಇದು ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ಇನ್ನು ಅದರಲ್ಲಿ ಅಗೇನ್ ಇದರಲ್ಲಿ ಏನಿದೆ ಅಂತಂದರೆ ಮೊನೆರಾ ಬಗ್ಗೆ, ಪ್ರೋಟಿಸ್ಟಾ ಬಗ್ಗೆ, 5 ಕಿಂಗ್ಡಮ್ಸ್ ನೋಡಿ. ಇದು ಕೂಡ ನೀವು ಓದಿದ್ದೀರಾ. ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್, ಏಂಜಿಯೋಸ್ಪರ್ಮ್ ಇದು ಕೂಡ ನಿಮಗೆ ಇತ್ತು. ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಅಂದರೆ 2022-23 ಇದು ಕೂಡ ಇತ್ತು ನಿಮಗೆ. ಇದು ಕೂಡ ನೋಡಿ, ಇದು ನಾನ್ ಕಾರ್ಡೇಟ್. ನೀವು ಮೇಯ್ನ್ ಇವಾಗ ಏನು ಮಾಡಬೇಕು, ಫಸ್ಟ್ ನೀವು ಬಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ, ಬಯೋಲಜಿನ ಕಂಪ್ಲೀಟ್ ಮಾಡಿ. ಬಯೋಲಜಿನ ಕಂಪ್ಲೀಟ್ ಮಾಡಿದಾಗ ಇದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ನೀವೇನು ಮಾಡಿ, ಇವಾಗ ಸಿಲೆಬಸ್ಸಲ್ಲಿ ಇದೆಯಲ್ಲ ಕೆಮಿಸ್ಟ್ರಿ ಮತ್ತು ಇದರಲ್ಲಿ ಫಿಸಿಕ್ಸಲ್ಲಿ ಏನು ಸಿಲೆಬಸ್ಸಲ್ಲಿದೆಯೋ ಅದಕ್ಕೆ ರಿಲೇಟೆಡ್ ನೀವು ಏನು ಮಾಡಿ, ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೀವು ಓದಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಿಮಗೆ ಮ್ಯಾಕ್ಸಿಮಮ್ ಕವರ್ ಮಾಡಿದ್ರೆ ಸಾಕು. ಏನಕ್ಕೆ ಅಂದರೆ ಹೋಲ್ ಟೆಕ್ಸ್ಟ್ ಬುಕ್ ಓದೋಕ್ಕೆ ಟೈಮ್ ಇಲ್ಲ. ಹೋಲ್ ಟೆಕ್ಸ್ಟ್ ಬುಕ್ ಓದ್ತೀರಾ ಅಂತಂದರೆ ನೀವು ಅದನ್ನು ಕವರ್ ಮಾಡಲ್ಲ, ಇದನ್ನು ಕವರ್ ಮಾಡಲ್ಲ. ಸೊ MCQsನ ಕವರ್ ಮಾಡಿ. ಅಂದರೆ ಇವಾಗ ಸಿಲೆಬಸ್ಸಲ್ಲಿ ಇರೋದು ಫಿಸಿಕ್ಸ್, ಕೆಮಿಸ್ಟ್ರಿ, MCQsನ ಕವರ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಇದು ಕೂಡ ನಿಮಗೆ ಏನಿದೆ ಅಗೇನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಲ್ಲಿ ಅನಿಮಲ್ ಟಿಶ್ಯೂಸ್ ಬಗ್ಗೆ, ಮಾರ್ಫಾಲಜಿ, ಅನಾಟಮಿ ಆ್ಯಂಡ್ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಸಿಸ್ಟಮ್ಸ್, ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಆ್ಯನ್ ಇನ್ಸೆಕ್ಟ್ ಅಥವಾ ಕಾಕ್ರೋಚ್ ಬಗ್ಗೆ ಜಾಸ್ತಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಕ್ರೋಚ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಕಾಕ್ರೋಚ್ ಬಗ್ಗೆ ಡೀಟೇಲಾಗಿ ಓದ್ಕೊಳ್ಳಿ ನೀವು. ನೆಕ್ಸ್ಟ್ ಇದು ನೋಡಿ, ಇವಾಗ ಸೀಲಿಯಾ ಬಗ್ಗೆ, ಫ್ಲಾಜಿಲಾ ಬಗ್ಗೆ ನಿಮಗೆ ಆಲ್ರೆಡಿ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ. ಮೈಟೋಕಾಂಡ್ರಿಯಾ ಆಗಲಿ, ವ್ಯಾಕ್ಯೂಲ್ಸ್ ಬಗ್ಗೆ ನಿಮಗೆ, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಬಗ್ಗೆ ಡೀಟೇಲಾಗಿ ಗೊತ್ತಿರಬೇಕು. ಓಕೆ, ಇದು ಕೂಡ ನೀವೇನು ಮಾಡಿ, ಫಸ್ಟ್ ನೀವು ಏನು ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದ್ಕೊಳ್ಳಿ ನೋಡಿ. ಇದೊಂದು ಸ್ವಲ್ಪ ಡೀಟೇಲ್ ಏನು ಅಂದರೆ, ಇವಾಗ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಡಿಫ್ರೆನ್ಸ್ ಏನು, ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ಲಲ್ಲಿ ಮೇನ್ ಡಿಫ್ರೆನ್ಸಸ್ ಏನಿರುತ್ತೆ, ಈ ಥರ ನೀವು ಒಂದು ಸೆಗ್ರಿಗೇಟ್ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಸೆಲ್ ಡಿವಿಷನಲ್ಲಿ ಸೆಲ್ ಸೈಕಲ್, ಮೈಟೋಸಿಸ್, ಮಿಯೋಸಿಸ್ ಆ್ಯಂಡ್ ದೇರ್ ಇಂಪಾರ್ಟೆನ್ಸ್. ಓಕೆ, ನೆಕ್ಸ್ಟ್ ಪ್ಲಾಂಟ್ ಫಿಸಿಯಾಲಜಿಲಿ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಇವಾಗ ಮೂಮೆಂಟ್ ಆಫ್ ವಾಟರ್, ಇದು ನಿಮಗೆ 10th ಅಲ್ಲಿತ್ತು ನೋಡಿ. ಇದು ಏನು, ಇದು ಟ್ರಾನ್ಸ್ಪಿರೇಷನ್, ಗಟೇಷನ್, ಇದು ಕೂಡ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದರು ನೋಡಿ. ಇದರಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮಾಟಾ, ಅಪ್ಟೇಕ್ ಆ್ಯಂಡ್ ಟ್ರಾನ್ಸ್ಲೊಕೇಶನ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸ್, ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಮಿನರಲ್ ನ್ಯೂಟ್ರಿಷನ್, ಇದರಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದೇರ್ ರೋಲ್, ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಇದೆಲ್ಲ ನಿಮಗೆ, ಇದು ಕೂಡ ನಿಮಗೆ ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿತ್ತು. ಆದರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅನಿಸುತ್ತೆ. ಸಿಂಪ್ಟಮ್ಸ್, ಇವಾಗ ಯಾವುದೋ ಒಂದು ಮಿನರಲ್ ಡಿಫಿಷಿಯನ್ಸಿ ಇದೆ, ಅದರದ್ದು ಸಿಂಪ್ಟಮ್ಸ್ ಏನೇನು ಇರುತ್ತೆ,
ಇವಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ಅದ್ರ ಸಿಂಪ್ಟಮ್ಸ್ ಹೇಗೆ ಗೊತ್ತಾಗುತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿದು, ಈ ರೀತಿ ಡೀಟೇಲ್ ಆಗಿ ಇದರಲ್ಲಿ ಈ ಚಾಪ್ಟರ್ಸಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಫೋಟೋಸಿಂಥೆಸಿಸ್, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಹೇಗೆ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನಿದೆ ರೆಸ್ಪಿರೇಷನ್ ಏನು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಸೆಲ್ಯುಲರ್ ರೆಸ್ಪಿರೇಷನ್, ಗ್ಲೈಕೋಲಿಸಿಸ್, ಫರ್ಮೆಂಟೇಷನ್. ನೆಕ್ಸ್ಟ್ ಆ್ಯನರೋಬಿಕ್ ಮತ್ತು ಏರೋಬಿಕ್ ರೆಸ್ಪಿರೇಷನ್ ಬಗ್ಗೆ. ಓಕೆ, ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಸೀಡ್ ಜರ್ಮಿನೇಷನ್, ಫೇಸಸ್ ಆಫ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಪ್ಲಾಂಟ್ ಗ್ರೋತ್ ರೇಟ್. ನೋಡಿ ಇದು ಕ್ಲಾಸ್ 10ಲ್ಲಿದೆ, ಇದು 10th ಸ್ಟ್ಯಾಂಡರ್ಡಲ್ಲೂ ಇದೆ. ಇದು ನೋಡಿ, ಇದು ಸೈಟೋಕಿನಿನ್, ಗಿಬರೆಲಿನ್ ಇದೆಲ್ಲ 10th ಸ್ಟ್ಯಾಂಡರ್ಡ್ ನೀವು ಓದಿದರೆ ನಿಮಗೆ ಇದು ಈಸಿ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಏನಿದೆ ಹ್ಯೂಮನ್ ಫಿಸಿಯಾಲಜಿ. ಇದೆಲ್ಲ ಚಾಪ್ಟರ್ಸ್ ತುಂಬ ದೊಡ್ಡದಾಗಿಲ್ಲ, ಏನು ಒಂದು 10 to 15 ಪೇಜಸ್ 10 ಪೇಜಸ್ ಇರುತ್ತೆ ಮ್ಯಾಕ್ಸಿಮಮ್, ಅಷ್ಟೇ ಇರೋದು. ಏನಿಗೆ ಒಂದೊಂದು ದಿನದಲ್ಲಿ ನೀವು 2 ಚಾಪ್ಟರ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಒಂದು ದಿನದಲ್ಲಿ ನೀವು ಬಯೋ ಅಂತಂದರೆ ನೀವು ಆರಾಮಾಗಿ 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಬೋದು ಒಂದೇ ಒಂದು ದಿನದಲ್ಲಿ. ಓಕೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಿಸಿಕ್ಸ್ ಕೆಮಿಸ್ಟ್ರಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಓದ್ಕೊಳ್ಳಿ. ಓಕೆ, ಹ್ಯೂಮನ್ ಫಿಸಿಯಾಲಜಿಲಿ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಬ್ರೀತಿಂಗ್ ಆ್ಯಂಡ್ ರೆಸ್ಪಿರೇಷನ್, ಇಲ್ಲಿ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ನೆಕ್ಸ್ಟ್ excretory products and their elimination. Next ಏನಿದೆ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್, ಇದರಲ್ಲಿ ಬೇರೆ ಬೇರೆದಿದೆ. ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ನೋಡಿ, ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಟಾಪಿಕಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಕ್ಲಾಸ್ 10th ಆ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಗ್ಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ರೆಗ್ಯುಲೇಷನ್, ಇದು ಥೈರಾಯ್ಡ್ ಆಗಿರಲಿ, ಪ್ಯಾರಾಥೈರಾಯ್ಡ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಬ್ಯಾಂಕ್ರಿಯಾಸ್. ರಿಪ್ರೊಡಕ್ಷನ್ ಬಗ್ಗೆ ಇದೆ. ಇದರಲ್ಲಿ ಯೂಶಲಿ ಇದುವರೆಗೆ ರಿಪ್ರೊಡಕ್ಷನ್ ಬಗ್ಗೆ ನಿಮಗೆ ಒಂದು ಕ್ವೆಶನ್ ಪೇಪರ್ಸಲ್ಲಿ ಕೇಳಿಲ್ಲ ಕ್ವೆಶನ್ಸ್, 1 or 2 ಮಾರ್ಕ್ 1 ಮಾರ್ಕಿಂದು ಕೇಳ್ಬೋದು. ಓಕೆ, ಇಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್, ಓಕೆ, IVF ಬಗ್ಗೆ ಇದರೆಲ್ಲ ಡೀಟೇಲ್ ಆಗಿ ನೀವು ಒಂದು ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ಇದನ್ನು ಓದ್ಕೋಬೋದು. ನೆಕ್ಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನಲ್ಲಿ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್, ಅದರಲ್ಲಿ ಮೆಂಡಿಲಿಯನ್ ಇನ್ಹೆರಿಟೆನ್ಸ್, ಇದು ಕೂಡ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್. ಇದು ಸ್ವಲ್ಪ ಇದರಲ್ಲಿ ಏನಿದೆ ನೀವು ಮೇನ್ MCQs ಓದ್ಕೊಳ್ಳಿ. ಏನಕ್ಕೆಂದರೆ ನಾನು ಲೆಸನ್ ನೋಡಿದ್ರೆ ನಿಮಗೆ ಎಲ್ಲಿಂದ ಕ್ವೆಶನ್ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ನೀವೇನು ಮಾಡಿ ಅಂತಂದರೆ ಈ ಚಾಪ್ಟರ್ಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದ್ಕೊಳ್ಳಿ. ನೆಕ್ಸ್ಟ್ ಬಯಾಲಜಿ ಆ್ಯಂಡ್ ಹ್ಯೂಮನ್ ವೆಲ್ಫೇರ್, ಇದರಲ್ಲೂ ಕೂಡ ಏನಿದೆ ಒಂದು ಜನರಲ್ ಕ್ವೆಶನ್ಸ್ ಥರ ಕೇಳ್ತಾರೆ. ಸೊ ಇದು ಕೂಡ ಸ್ಮಾಲ್ ಟಾಪಿಕ್ ಇದು ಕೂಡ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಇದು ಕೂಡ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗುತ್ತೆ. ಇದರಲ್ಲಿ ಇಕೋಸಿಸ್ಟಮ್ ಮತ್ತು ಬಯೋಡೈವರ್ಸಿಟಿ ಇದೆಯಲ್ಲ, ಇದು 2 ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ ಕಂಪಲ್ಸರಿ ಕೊಡ್ತಾರೆ. ನೋಡಿ, ಇವಾಗ ಈ ಹಾಟ್ಸ್ಪಾಟ್ಸ್ ಬಗ್ಗೆ ಮತ್ತು ಎಂಡೇಂಜರ್ಡ್ ಸ್ಪೀಶೀಸ್ ಬಗ್ಗೆ ಅಥವಾ ರೆಡ್ ಡೇಟಾ ಬುಕ್ ಏನಕ್ಕೆ ಅಂತಂದ್ಬಿಟ್ಟು ಇದಕ್ಕೂ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದಿ. ಇದರಲ್ಲಿ ನಿಮಗೆ ಕಂಪಲ್ಸರಿ 1 ಮಾರ್ಕ್ ಕೊಡ್ತಾರೆ. ಇದು ಕಾರ್ಬನ್ ಫಿಕ್ಸೇಷನ್ ಇದ್ರ ಬಗ್ಗೆ. ಇನ್ನೊಂದು ಇಲ್ಲಿ ನೋಡಿ, ಇದರಲ್ಲಿ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಇದೆಯಲ್ಲ, ಇವಾಗ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ, ಸ್ಯಾಂಚುರೀಸ್ ಬಗ್ಗೆ ಇವಾಗ ಅದರಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ರೇ ಇದು ಗೊತ್ತಾಗೋದು. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಓದಿ, ಅಂದರೆ MCQs ಕೂಡ ಓದಿ, ಬಟ್ ಸ್ವಲ್ಪ ಇದರಲ್ಲಿ ಡೀಪಾಗಿ ಕೇಳ್ತಾರೆ. ಕ್ಲಾಸ್ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇತ್ತು, ಅದರಲ್ಲಿ ಡೀಟೇಲ್ ಆಗಿ ಕೇಳಿದರು ನಿಮಗೆ. EVS ಅಂದರೆ ಒಂದು ಬಿಷ್ಣೋಯಿಸ್ ಬಗ್ಗೆ ಕೇಳಿದರು ಪೇಪರ್ 1ಅಲ್ಲಿ. ಸೊ ಇವಾಗ ಎಲ್ಲಿಂದ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಸ್ವಲ್ಪ ಈ ಟಾಪಿಕ್ನ ಇಂಪಾರ್ಟೆಂಟ್, ಇದು 1 ಮಾರ್ಕ್, ಸ್ವಲ್ಪ ಡೀಟೇಲ್ ಆಗಿ ಓದಿ ಈ ಟಾಪಿಕ್ನ. ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ 1 ಮಾರ್ಕ್ ಕೊಡ್ತಾರೆ ಇದರಲ್ಲಿ.
ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇದು ಕೂಡ ನಿಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಕೇಳ್ಬೋದು, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ಮಾರ್ಕ್ ಕೇಳ್ಬೋದು. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಹೇಗಾಗುತ್ತೆ, ಅದರಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅದು ಓದ್ಬೇಕಾಗುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಓಝೋನ್ ಡಿಪ್ಲೀಷನ್ ಅಂತ ಇದೆ ನೋಡಿ. ಓಝೋನ್ ಡಿಪ್ಲೀಷನ್ ಇದು ಇನ್ನೊಂದು. ಓಕೆ, ಇವಾಗ ಡಿಫಾರೆಸ್ಟೇಷನ್ ಹೇಗಾಗುತ್ತೆ ಅಥವಾ ಏನೋ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಕ್ಕೆ ರಿಲೇಟೆಡ್ ಕೊಡ್ತಾರೆ. ಈ ಟಾಪಿಕ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದು ನೋಡಿ. ನೆಕ್ಸ್ಟ್ ಎಲ್ಲಿಂದ ನೀವು ಓದಬೇಕು ಅಂತಂದರೆ ಪೆಡಗಾಜಿ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ B.Ed ಟೆಕ್ಸ್ಟ್ ಬುಕ್ಸ್. ಇಲ್ಲಿ B.Ed ಟೆಕ್ಸ್ಟ್ ಬುಕ್ಸ್ ಯಾವ ಯೂನಿವರ್ಸಿಟಿ ಅಂತಂದರೆ ಇಲ್ಲಿ ವೇರಿಯಸ್ ಯೂನಿವರ್ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ B.Ed ಟೆಕ್ಸ್ಟ್ ಬುಕ್ಸಿಂದ ನೀವು ಪೆಡಗಾಜಿ ರೆಫರ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಡೋಂಟ್ ವರಿ, ನೀವು 1 ಮಂತ್ ಇದೆ, ಆರಾಮಾಗಿ ನೀವು ಹಾರ್ಡ್ ವರ್ಕ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು. ಒಂದೇ ಒಂದು ತಿಂಗಳಲ್ಲಿ ನೀವು ಆರಾಮಾಗಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬೋದು. ನೀವು ವರಿ ಮಾಡಿದ್ರೆ ನೀವೇನು ಓದೋಕ್ಕಾಗಲ್ಲ. ಸೊ ವರಿ ಮಾಡೋದನ್ನ ಸೈಡಲ್ಲಿ ಇಟ್ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡಿ, ನಾನು ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಒಂದು ದಿನಕ್ಕೆ 2 to 3 ಲೆಸನ್ಸ್ನ ಬಯೋದು ಕಂಪ್ಲೀಟ್ ಮಾಡಿ. ನಿಮಗೆ ಇವಾಗ ಕಂಪ್ಲೀಟ್ PDF ಏನಿದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೋಬೋದು.